ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂತಹ ವಿಷಯ ಏನು ಅಂದರೆ, ಈ ಫೋಮೋ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಸೈಕಾಲಜಿಕಲ್ ಟರ್ಮ್ಸ್ ಪ್ರಕಾರ ಫಿನಾನ್ಷಿಯಲಿ ನೀವು ಬಂದ್ಬಿಟ್ಟು ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟಲ್ಲೋ ಅಥವಾ ಹೂಡಿಕೆಯಲ್ಲೋ ನೀವು ತೊಡಗಿಸ್ಕೊಳ್ತೀರಾ ಅಂದರೆ, ಈ ಫೋಮೋ ಅನ್ನುವಂಥ ವಿಷಯ ನಿಮಗೆ ಸರ್ವೇ ಸಾಧಾರಣವಾಗಿ ಎಲ್ಲರ ಜೀವನದಲ್ಲೂ ಕಂಡುಬರುವಂಥ ಒಂದು ಅಂಶ ಆಗಿದೆ. ಫೋಮೋ ಅಂದರೆ ಏನು ಅನ್ನೋದಕ್ಕೂ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲವನ್ನು ನೀಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಚಾನಲ್ನಲ್ಲಿ ಈ ಒಂದು ಏನು ಈ ಸಂಚಿಕೆ ಇದೆ ನಾನು ಮುಂದುವರಿಸ್ತಾ ಇದ್ದೇನೆ. ಸೊ ಫೋಮೋ ಅಂತ ಹೇಳಿದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಏನಿದು ಅಂತಂದರೆ, ಎಲ್ಲ ಮನುಷ್ಯನ ಜೀವನದಲ್ಲೂ ಆಸೆ ಅನ್ನೋದಿರುತ್ತೆ. ಸೊ ಈ ಆಸೆ ಅನ್ನೋದನ್ನು ನಾವು ಆಂಗ್ಲದಲ್ಲಿ ಗ್ರೀಡ್ ಅಂತ ಹೇಳ್ತೀವಿ. ಅಂದರೆ ಅತಿ ಆಸೆ ಅಂತ ಹೇಳ್ತೀವಿ ಗ್ರೀಡ್ ಅನ್ನೋದಕ್ಕೆ. ಸಾಧಾರಣವಾಗಿ ನಮ್ಮ ಸ್ನೇಹಿತ ಒಂದು ಕಾರ್ ತೊಗೊಂಡ, ಒಂದು ಬೈಕ್ ತೊಗೊಂಡ ಅಂದ್ಕೊಳ್ಳಿ. ತಕ್ಷಣ ಏನಾಗುತ್ತೆ, ನಮ್ಮ ಫ್ಯಾಮಿಲಿಲಿ ನಮ್ಮ ಮಡದಿ ಆಗಿರ್ಬೋದು, ಅಥವಾ ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲರೂ ನಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ಮುಂದಾಗ್ತಾರೆ. ನೋಡು, ಅವ್ನು ಕಾರ್ ತೊಗೊಂಡ, ಅವ್ನು ಬೈಕ್ ತೊಗೊಂಡ, ಅವ್ನು ಮನೆ ಕಟ್ಟಿಸ್ದ, ಅವ್ನು ನೋಡು ಆರಾಮಾಗಿದ್ದಾನೆ, ಅವ್ನು ನೋಡು EMIಯಲ್ಲಿ ಹೋಮ್ ಲೋನ್ ಮಾಡ್ಕೊಂಡು ಕೂತಿದ್ದಾನೆ, ಬಂಗಾರ ಸಾಲ ಮಾಡಿಕೊಂಡು ಅವ್ನು ನೋಡು ತನ್ನ ತಂಗಿ ಮದುವೆ ಮಾಡಿಸಿದ್ದಾನೆ, ವೆಹಿಕಲನ್ನು ಮಾರ್ಬಿಟ್ಟು ಆ ಲೋನನ್ನು ತೀರಿಸ್ಕೊಳ್ಳೋದಷ್ಟೇ ಅಲ್ಲದೆ ಮಿಕ್ಕಿದ ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನು ಈ ಕಂಪ್ಯಾರಿಸನನ್ನೆಲ್ಲ ಮಾಡ್ತಾ ಇರ್ತಾರೆ. ಇದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಏನು ಅಂದರೆ ಈ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ಯಾವುದೋ ಒಂದು ಹಣಕಾಸಿನ ಯಂತ್ರ 1 ಪಟ್ಟು, 2 ಪಟ್ಟು, 10 ಪಟ್ಟು, 200 ಪಟ್ಟಾದರೆ, 1000 ಪಟ್ಟಾದರೆ ತಕ್ಷಣ ಏನಾಗುತ್ತೆ, ಆತ 1000 ಪಟ್ಟು ಮಾಡಿದವನು ಏನು ಮಾಡ್ತಾನೆ, ತನ್ನ ಸ್ನೇಹಿತರಿಗೆ, ತನ್ನ ಬಂಧು ಬಳಗದವರಿಗೆ, ನೋಡು ಈ ರೀತಿ ಒಂದು ಶೇರಲ್ಲಿ ಹಾಕಿದೆ 200 ಪಟ್ಟು ನನಗೆ ರಿಟರ್ನ್ಸ್ ಕೊಡ್ತು, ನೋಡು ಈ ಬಾಂಡಲ್ಲಿ ಹಾಕಿದೆ 10% ನನಗೆ ಬಡ್ಡಿ ಸಿಗ್ತಾ ಇದೆ, ನೋಡು ಈ ಒಂದು ಬಿಸ್ನೆಸ್ನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ, ಇಷ್ಟು ಲಾಭ ಬಂದಿದೆ ಅಂತ ಹೇಳಿದಾಗ ತಕ್ಷಣ ನಾವೇನು ಮಾಡ್ತೀವಿ ನಾವೆಲ್ಲ ಅಂದರೆ, ನಾವು ಅದನ್ನು ಮಾಡಬೇಕು, ನಾವು ಅದನ್ನು ಅಲ್ಲಿ ಹೂಡಿಕೆ ಮಾಡಬೇಕು, ಅಥವಾ ನಾವು ಬಂಗಾರದಲ್ಲಿ ಹಾಕಬೇಕು, ಬಿಟ್ಕಾಯಿನಲ್ಲಿ ಹಾಕಬೇಕು, ಬಿಟ್ಕಾಯಿನಿಂದ ಜಾಸ್ತಿ ದುಡ್ಡು ಮಾಡ್ಬೋದಂತೆ, ಶೇರಲ್ಲಿ ಹಾಕಿದ್ರೆ ದುಡ್ಡು ಮಾಡ್ಬೋದಂತೆ. ಸೊ ಈ ರೀತಿ ಎಲ್ಲರ ಮಾತುಗಳನ್ನು ಕೇಳಿಕೊಂಡು ನಿರ್ಧಾರಗಳನ್ನು ನಾವು ತೊಗೊಳ್ತೀವಿ. ಕೆಲವೊಂದು ಸಲ ನಿರ್ಧಾರಗಳು ಯಶಸ್ವಿ ಆಗೋದಕ್ಕೂ ಅದು ಸಾಧ್ಯ ಆಗುತ್ತೆ. ಕೆಲವು ಬಾರಿ ನಾವು ಸೋಲನ್ನು ಸಂಭವಿಸ್ತಾ ಹೋಗ್ತೀವಿ, ಆರ್ಥಿಕವಾದಂಥ ಸೋಲನ್ನು ಕಾಣ್ತೀವಿ ಅನ್ನೋಂಥ ವಿಚಾರ. ಸೊ ಯಾಕೆ ಈ ರೀತಿ ನಡೆಯುತ್ತೆ ಅಂದರೆ, ಮಾನವನ ಒಂದು ಸಹಜವಾದ ಒಂದು ಸೈಕಾಲಜಿ ಏನು ಅಂದರೆ, ಈ ಫೋಮೋಗೆ ಆತ ತುತ್ತಾಗಿದ್ದಾನೆ ಅನ್ನುವಂಥ ಅಂಶ. ಸೊ ಈ ಫೋಮೋದಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಪೇಷನ್ಸ್ ಬಹಳ ಮುಖ್ಯ, ತಾಳ್ಮೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇತ್ತೀಚೆಗೆ ನೀವು ಗಮನಿಸೋದಾದರೆ, ಈ ಕೊರೋನಾ ಸಮಯದಲ್ಲಿ 2020ರಲ್ಲಿ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡಿದಿದ್ದರೆ, ಈಗ ಆ ಒಂದು ಹಣ ಏನಿದೆ ಅದು ದುಪ್ಪಟ್ಟಾಗಿರ್ತಿತ್ತು. ಹಾಕಿದಂಥ ಬಂಡವಾಳ ವಾಪಸ್ ತೆಗಿಬೋದಾಗಿತ್ತು. ಅಷ್ಟರ ಮಟ್ಟಿಗೆ ಬಂಗಾರದ ದರ ಏರಿಕೆ ಆಗಿದೆ ಅನ್ನೋಂಥ ವಿಚಾರ. ಸೊ ಈಗ ಅಂದ ಮಾತ್ರಕ್ಕೆ ಬಂಗಾರದ ದರ ಇಷ್ಟು ರಿಟರ್ನ್ಸ್ ಕೊಟ್ಟಿದೆಯಲ್ಲ ಅಂಥೇಳಿ ತಕ್ಷಣವೇ ನಾನು ಇದರಲ್ಲಿ ಹಾಕ್ತೀನಿ ಅಂತೇಳಿ ಈ ವರ್ಷ ನೀವು ಹಾಕಿದ್ರೆ, ಮುಂದೆ ಅದು ಮತ್ತೆ ಕೆಳಗೆ ಹೋಗುವಂಥ ಸಾಧ್ಯತೆಯೂ ಇರ್ಬೋದು, ಅಥವಾ ಹಾಕಿರುವಂಥ ಹಣ ಹಾಗೆ ತಟಸ್ಥವಾಗಿರುವಂಥ ಸಾಧ್ಯತೆಗಳು ಸಹ ಇರ್ಬೋದು. ಸೊ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತೇಳಿ ನಮ್ಮ ಕೈಯಲ್ಲಿ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಇನ್ನೊಂದು ಉದಾಹರಣೆ ಇದೆ ಬಂಗಾರದ ಬಗ್ಗೆ ಮಾತಾಡಬೇಕಾದ್ರೆ. ನಾವು ನೋಡೋದಾದರೆ, 2013ರಿಂದ ನಾವು ಬಂಗಾರವನ್ನು ನೋಡ್ಕೊತಾ ಹೋದರೆ, 2013 ಅಥವಾ 2015ರಿಂದ 2019ರಲ್ಲಿ ನೋಡಿದ್ರೆ ಬಂಗಾರ ಜಾಸ್ತಿ ಏರಿಕೆ ಕಂಡಿಲ್ಲ, ಸ್ಟೇಬಲ್ ಆಗೇ ಇದೆ, ರಿಟರ್ನ್ಸೇ ಕಾಣಲಿಲ್ಲ ಅನ್ನೋಂಥ ವಿಷಯ. ಅಂದರೆ 2015ರಲ್ಲಿ ಯಾರು ಬಂಗಾರಕ್ಕೆ ಹೂಡಿಕೆ ಮಾಡಿದ್ರೋ, 2019ರಲ್ಲಿ ಬಂಗಾರನ ವಾಪಸ್ ತೆಗಿಬೇಕು ಅಂತ ಹೋಗಿದ್ರೆ ಅವರಿಗೆ ತಕ್ಕ ಮಟ್ಟಿಗೆ ಈಗಿನ ಒಂದು ರಿಟರ್ನ್ಸ್ ಏನಿದೆ ಅದನ್ನು ಅವರಿಗೆ ಆಗಿನ ಕಾಲದಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ನಾಳಿನ ಹಣಕಾಸಿನ ಯಂತ್ರ FDನೇ ಒಳ್ಳೆ ರಿಟರ್ನ್ಸ್ ಕೊಡ್ಬೋದು, ಶೇರೇ ಒಳ್ಳೆ ರಿಟರ್ನ್ಸ್ ಕೊಡ್ಬೋದು, ಅಥವಾ ಬಿಟ್ಕಾಯಿನೇ ಚೆನ್ನಾಗಿ ರಿಟರ್ನ್ಸ್ನ ಡಬಲ್ ಮಾಡಿಕೊಡ್ಬೋದು, ಅಥವಾ ಈ ಬಂಗಾರನೇ ರಿಟರ್ನ್ಸ್ ಜಾಸ್ತಿಯಾಗಿ ಕೊಡ್ಬೋದು ಅನ್ನೋಂತಹ ನಿರ್ದಿಷ್ಟವಾಗಿ ನಮ್ಮ ಬಳಿ ಯಾವುದೇ ರೀತಿಯಾದಂಥ ಪುರಾವೆಗಳು, ಆಧಾರದ ಮೂಲಕ ನಾವು ಹಣವನ್ನು ಗಳಿಸ್ಬೋದು ಭವಿಷ್ಯದಲ್ಲಿ ಅನ್ನೋದಕ್ಕೆ ಯಾವುದೇ ಒಂದು ರೀತಿಯಾದಂತಹ ಒಂದು ಕ್ಲಾರಿಟಿನೋ ಅಥವಾ ಒಂದು ಪ್ರೂಫೋ ಅಥವಾ ಒಂದು ಸಂಕ್ಷಿಪ್ತವಾದಂತಹ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಸೂಕ್ತವಾದಂತಹ ಒಂದು ರಿಟರ್ನ್ಸ್ ಸಿಗುತ್ತೆ ಅನ್ನುವಂಥದ್ದಕ್ಕೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋಂಥ ವಿಚಾರ. ಅದರಿಂದ ಯಾವುದೇ ಒಂದು ಹಣಕಾಸಿನ ಯಂತ್ರ ಭವಿಷ್ಯದಲ್ಲಿ ಹೀಗೆ ರಿಟರ್ನ್ಸ್ ಕೊಡುತ್ತೆ ಅಂಥೇಳಿ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರ. ಹಾಗೆ ನೀವು ರಿಯಲ್ ಎಸ್ಟೇಟಲ್ಲೂ ನೀವು ಗಮನಿಸೋದಾದರೆ, ಅದರಲ್ಲಿ ಈ ಎಲ್ಲ ಹಣಕಾಸಿನ ಯಂತ್ರದಲ್ಲೂ ಮುಖ್ಯವಾದಂಥ ಒಂದು ಪಾತ್ರ ಏನು ಅಂದರೆ, ತಾಳ್ಮೆ ಮುಖ್ಯ ಆಗಿರಬೇಕು, ಸಮಯ, ಟೈಮ್, ಮತ್ತು ಎಲ್ಲದಕ್ಕೂ ತುಂಬ ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ ಲಕ್ ಚೆನ್ನಾಗಿದ್ದರೆ ನಿಮಗೆ ರಿಟರ್ನ್ಸ್ನಲ್ಲಿ ಒಳ್ಳೆಯ ಒಂದು ಹೂಡಿಕೆಯಲ್ಲಿ ರಿಟರ್ನ್ಸ್ ಸಿಗುತ್ತೆ ಅನ್ನುವಂಥ ವಿಚಾರ.
ಯಾಕಂದರೆ 2020ರಲ್ಲಿ ಒಂದು ವೇಳೆ ನೀವು ಬಂಗಾರದಲ್ಲಿ ಹಾಕಿದರೆ ನಿಮ್ಮ ಲಕ್ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ 2009ರಲ್ಲಿ ಮೊದಲ ಬಾರಿಗೆ ಬಿಟ್‌ಕಾಯಿನ್ ಅಂತ ಹೇಳಿ ಜಗತ್ತಿನಲ್ಲಿ ಪರಿಚಯ ಮಾಡಿದಾಗ ನೀವು ಅದರಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಲಕ್ಕು ತುಂಬ ಚೆನ್ನಾಗಿರ್ತಿತ್ತು ಈಗ. ಹಾಗೆ ನೀವು ಷೇರು ಮಾರ್ಕೆಟ್ ಆಗಿರಲಿ ಅಥವಾ ರಿಯಲ್ ಎಸ್ಟೇಟ್‌ನಲ್ಲೂ ಅಷ್ಟೇ ಏರ್‌ಪೋರ್ಟ್ ಪಕ್ಕದಲ್ಲಿರುವಂತಹ ಯಾವುದೋ ಒಂದು ಭೂಮಿಯನ್ನು, ಲ್ಯಾಂಡನ್ನು, ಪ್ರಾಪರ್ಟಿನ ನೀವು ಖರೀದಿ ಮಾಡಿದ್ರಿ ಅಂದರೆ ಮುಂದೆ ಏರ್‌ಪೋರ್ಟ್ ಬಂದು ಡೆವಲಪ್‌ಮೆಂಟ್ ಆಗಿರೋದ್ರಿಂದ ಅದರ ವ್ಯಾಲ್ಯೂ ಚೆನ್ನಾಗಿ ಮೇಲೆ ಹೋಗಿರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಅರಣ್ಯ ಪ್ರದೇಶದಲ್ಲೋ ಅಥವಾ ಯಾವುದೋ ಆರ್ಮಿ ಬೆಲ್ಟಲ್ಲೋ ನೀವು ಭೂಮಿ ಮೇಲೆ ಹಣವನ್ನು ಹಾಕಿ ಮನೆಯನ್ನು ಖರೀದಿ ಮಾಡಿದಿದ್ರೆ ಅದರ ಒಂದು ಮೌಲ್ಯದಲ್ಲಿ ಕುಸಿತವೋ ಅಥವಾ ಸರ್ಕಾರದ ಮೂಲಕ ಆದೇಶ ಹೊರಡಿಸ್ಬಿಟ್ಟು ನಿಮ್ಮ ಹಾಕಿರುವಂಥ ಬಂಡವಾಳದ ಅಸಲು ಸಹ ಸಿಗದೇನೆ ಅದು ಲೀಗಲ್ ಆಸ್ಪೆಕ್ಟ್‌ನಲ್ಲಿ ಸಿಕ್ಕಾಕೊಂಡು ನಿಮ್ಮ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಸೊ ಎಲ್ಲದಕ್ಕೂ ಮುಖ್ಯವಾದಂಥ ಪಾತ್ರ ಲಕ್ ಅಂತಲೇ ಹೇಳ್ಬೋದು. ಮತ್ತು ಈ ಫೋಮೋ ಅನ್ನುವಂಥ ಫ್ಯಾಕ್ಟರ್ ಎಲ್ಲ ಕಡೆ ಇರುತ್ತೆ. ಆದ್ದರಿಂದ ಇದರಿಂದ ಸ್ವಲ್ಪ ಜಾಗೃತರಾಗಿರಿ, ಜಾಗ್ರತೆಯಿಂದ ಇರಿ. ಎಲ್ಲರೂ ಹೇಳ್ತಾರೆ ಇವರು 10% ಕೊಡ್ತಾರಂತೆ, ಅವ್ರು 20% ಕೊಡ್ತಾರಂತೆ, ಇವ್ರು 40% ನನಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಹೇಳಿ ಯಾರ್ಯಾರ್ದೋ ಮಾತನ್ನು ಕೇಳಿ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆ ತಗೊಂಡು ನಿಮ್ಮ ಹೂಡಿಕೆಯ ಒಂದು ನಿರ್ಣಯಗಳನ್ನು ತಕ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.